ಸೊ ನಾನು ಇವತ್ತು ನಿಮ್ಗೊಂದು ಬೀಮ್ ತೋರಿಸ್ತಾ ಇದ್ದೀನಿ. ಬೀಮ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂಶಲಿ ನೋಡಬಹುದು ಇದು ನಮಗೆ ವೆಸ್ಟ್ ಫೇಸಿಂಗ್ ಸೈಟ್. ಸೊ ಅಲ್ಲಿ ನಮಗೆ ಸ್ಟೇರ್ ಕೇಸ್ ವಾಲ್ ಬಂದಿರುತ್ತೆ. ಯಾವಾಗಲೂ ಹೆಡ್ ರೂಮ್ ಒಂದು ಸಪರೇಟ್ ಕುಬೇರ್ ಮೇಲೆ ಅದೊಂದು ಹೈಲೈಟ್ ಆಗಿರುತ್ತೆ. ಬಟ್ ಈ ಕಂಪ್ಲೀಟ್ ಎಂಟೈರ್ ಏರಿಯಾನ ಅದೇ ಲೆವೆಲ್ ಗೆ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ತಗೊಳಕ್ ಹೋದ್ರೆ ನಮಗೆ ಕಾಸ್ಟ್ ಜಾಸ್ತಿ ಇರುತ್ತೆ. ಮತ್ತೆ ವಾಲು ಕೂಡ ತುಂಬಾ ದೊಡ್ಡದು ಕಟ್ಟಬೇಕಾಗತ್ತೆ. ಆಮೇಲೆ ಇಷ್ಟು ಗೋಡೆ ಕಟ್ಬಿಟ್ವಿ ಅಂತಂದ್ರೆ ಈ ಕಡೆಯಿಂದ ನಮಗೆ ವೆಂಟಿಲೇಷನ್ ಗಾಳಿ ಪಾಸ್ ಆಗಲ್ಲ. ಸೊ ಮೇಲ್ಗಡೆನೆ ಪಾಸ್ ಆಗ್ತಾ ಇರುತ್ತೆ. ಸೊ ನಾವ್ ಅದಕ್ಕೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಗೋಡೆ ಕಟ್ಕೊಂಡು ಆ ಕಡೆನೂ ಕೂಡ ಟ್ಯಾಂಕ್ ರೂಮ್ ಕಟ್ಕೊಂಡು ಇಲ್ಲೊಂದು ಹೆವಿ ಬೀಮ್ ನ ನಾವು ಹಾಕಿಟ್ಟಿದೀವಿ. ಸೊ ಹೆವಿ ಬೀಮ್ ಹಾಕಿರೋದ್ರಿಂದ ಏನಾಗಿದೆ, ಇಲ್ಲೂ ಕೂಡ ನಾವು ಲೈಟ್ ಪಾಯಿಂಟ್ಸ್ ನ ಕೊಟ್ಟಿದೀವಿ. ಅಂಡ್ ಇಲ್ಲೂ ಕೂಡ ಇಲ್ಲಿ ಗಂಟ ನಾವು 3 ಫೀಟ್ ಗಂಟ ವಾಲ್ ಕೊಟ್ಟಿದೀವಿ. ಸೊ ಇದರಿಂದ ಏನಾಗುತ್ತೆ, ನಮ್ಗೆ ಫ್ರಂಟ್ ಬಿಲ್ಡಿಂಗ್ ನೋಡೋದಕ್ಕೆ ಔಟ್ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ಗಂಟ ಬಿಲ್ಡಿಂಗ್ ಹೈಟ್ ಇದೆ ಅನ್ನೋದು ಕಾಣಿಸುತ್ತೆ. ಇಲ್ಲಿ ಟೆರೆಸ್ ಇದೆಯಾ ಇಲ್ಲ ಮತ್ತೊಂದು ಇದೆಯಲ್ಲ ಟ್ಯಾಂಕ್ ರೂಮ್ ಅಂತ ಹೇಳ್ಬಿಟ್ಟು ಏನು ಕಾಣಲ್ಲ. ಸೊ ಏನಾದ್ರು ಇದನ್ನ ಎಲ್ಲಿ ಇಂಟಿಗ್ರೇಟ್ ಮಾಡಬೇಕಂತಂದ್ರೆ 4 ಫ್ಲೋರ್ ಕಟ್ಟಿದಾದ್ಮೇಲೆ ಅದ್ರ ಮೇಲ್ಗಡೆ ಇದೇನು ಬೇಕಾಗಲ್ಲ. ಯಾರಾದ್ರೂ ಗ್ರೌಂಡ್ ಫಸ್ಟ್ ಕಟ್ಟಿದೀರಾ ಬಟ್ ಬಿಲ್ಡಿಂಗ್ ಇನ್ನು ಸ್ವಲ್ಪ ಹೈಟ್ ಆಗಿ ಕಾಣಿಸ್ಬೇಕು, ಇಲ್ಲ ಒಂದ್ ಸ್ವಲ್ಪ ದೊಡ್ಡ ಬಿಲ್ಡಿಂಗ್ ತರ ಕಾಣಿಸ್ಬೇಕು ಅಂತಂದ್ರೆ ಇದೊಂದು ಸಿಂಪಲ್ ಟೆಕ್ನಿಕ್, ಸಿಂಪಲ್ ಪ್ಲಾನ್ ನ ಇಂಟಿಗ್ರೇಟ್ ಮಾಡಿದ್ರೆ ಒಂದ್ ಸ್ವಲ್ಪ ಬಜೆಟ್ ಹಾಕ್ಬೇಕಾಗತ್ತೆ. ಹಾಕೋದ್ ಪರವಾಗಿಲ್ಲ, ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ.